ಅಂಗವಾಗಿ ರೈತರ ದಿನಾಚರಣೆನ ನಾವೆಲ್ಲ ಒಟ್ಟಿಗೆ ಸೇರಿಸಿ ಮಾಡ್ತಾ ಇದ್ದೀವಿ. ಅವರು ಒಂದು ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ರೈತರ ದಿನಾಚರಣೆ ಬಗ್ಗೆ ಎಲ್ಲರೂ ಅವ್ರು ಮಾತಾಡ್ತಾರೆ. ಸೊ ನಾನು ರೈತರ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಿಂತಿರ್ತಕ್ಕಂಥದ್ದು ಒಂದು ಭೂಮಿ. ಆ ಭೂಮಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ಭೂಮಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಆ ಭೂಮಿನ ನಾವು ಹಾಳು ಮಾಡ್ತಾ ಹೋದ್ರೆ ಖಂಡಿತ ನಮಗೆ ಮುಂದಿನ ದಿನಗಳಲ್ಲಿ ಉಳಿಗಾಲವಿಲ್ಲ. ಇದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಸುಮಾರು 147 ಕೋಟಿ ಜನಸಂಖ್ಯೆ, 811 ಕೋಟಿ ಜನಸಂಖ್ಯೆ ಇಡೀ ವಿಶ್ವದಲ್ಲಿ. ಅಷ್ಟು ಜನಕ್ಕೂ ಅನ್ನವನ್ನ ನೀಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ. ನಾವು ಏನೆಲ್ಲ ದುಡಿಬೋದು, ಏನೆಲ್ಲ ಸಂಪಾದನೆ ಮಾಡ್ಬೋದು, ಎಷ್ಟೇ ಸಂಪತ್ತು ಗಳಿಸ್ಬೋದು, ಆದ್ರೆ ಅನ್ನ ಇಲ್ಲ ಅಂತಂದ್ರೆ ನಮಗೆ ಜೀವನನೇ ಇಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗಾಳಿ, ನೀರು, ಬೆಳಕು. ಇವು ಜಲಂ ದದಾತಿ ಜನನಂ ಜಲಂ ವಿನಾ ಮರಣಂ ಅಂತ ಹೇಳ್ತಾರೆ. ನೀರು ಇಲ್ಲ ಅಂತಂದ್ರೆ ನೀರಿದ್ರೇನೆ ಜೀವನ, ನೀರಿಲ್ಲ ಅಂತಂದ್ರೆ ಜೀವನನೇ ಇಲ್ಲ ಅಂತ ಹೇಳ್ತಾರೆ. ಸೊ ಆ ನೀರನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ ಬಹಳಷ್ಟು ಮಟ್ಟಿಗೆ ಇದೆ. ನಾವು ಇತ್ತೀಚೆಗೆ ಕೆರೆಗಳನ್ನ, ಎಷ್ಟೋ ಸಾವಿರಾರು ಕೆರೆಗಳಿದ್ದಿರ್ತಕ್ಕಂಥ ಈ ಭೂಮಿಯಲ್ಲಿ ಈಗ ಇರ್ತಕ್ಕಂಥದ್ದು 106 ಕೆರೆಗಳು ಮಾತ್ರ. ಆ ಸಾವಿರಾರು ಕೆರೆಗಳೆಲ್ಲ ಎಲ್ಲೋದ್ವು? ಹೋಗಿ ಕೆರೆಗಳೇನಾದ್ರು ನಾವು ಕಟ್ಸಿದೀವ? ಯಾರಾದ್ರೂ ಒಬ್ಬ ರೈತರು ನಾನು ಕೆರೆ ಕಟ್ಸಿದೀನಿ ಅಂತ ಕೈ ಎತ್ತಿದ್ರೆ ನಾನು ಅವರು ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಯಾರೋ ತಾತ ಮುತ್ತಾತಂದ್ರು ಅಂದ್ರೆ ಅವರು ಹಿಂದಿನ ತಲೆಮಾರಿನವರು ಕೆರೆಗಳನ್ನು ಕಟ್ಸಿರ್ತಕ್ಕಂಥದ್ದನ್ನ, ಆ ಕೆರೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಇನ್ನೂ ಒದ್ದಾಡ್ತಾ ಇದೀವಿ. ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಳ್ತಾನೆ ಇದೀವಿ. ನಿಮಗೆ ಒಂದು ಸಣ್ಣದಾಗಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲ್ಮನೆ ಕಾಮೇಗೌಡ ಅಂತ ಹೇಳ್ಬಿಟ್ಟು ತಮಗೆಲ್ಲ ಗೊತ್ತಿರ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಕಲ್ಮನೆ ಕಾಮೇಗೌಡರು ಆ ದಾಸನ ದೊಡ್ಡಿಯಲ್ಲಿ ಹುಟ್ಟಿ ಅವರು ಕುರಿ ಮೇಯ್ಸಕ್ ಹೋಗ್ತಾ ಇರ್ತಾರೆ. ಆ ಬೆಟ್ಟಗುಡ್ಡಗಳಲ್ಲಿ ಕುರಿ ಮೇಯ್ಸಕ್ ಹೋಗ್ತಾ ಇದ್ರೆ ನೀರಿರಲ್ಲ ಅಲ್ಲಿ. ಅವ್ರು ಏನ್ ಮಾಡ್ತಾರೆ, ಸಣ್ಣದಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ಕಲ್ಲುಗಳನ್ನೆಲ್ಲ ಒಂದ್ ಕಡೆ ಹಾಕಿ ಒಂದ್ ಸಣ್ಣದೊಂದು ಕಟ್ಟೆ ಟೈಪ್ ಮಾಡ್ತಾರೆ. ಮಳೆ ಬಿದ್ದಿರ್ತಕ್ಕಂಥ ನೀರನ್ನ ಸಂಗ್ರಹಣೆ ಮಾಡಿ, ಏನೋ ಒಂದು ಅಲ್ಪ ಸ್ವಲ್ಪ ಮಳೆ ಆದಾಗ ನೀರು ಸಂಗ್ರಹಣೆ ಆಗ್ತವೆ, ಕುರಿಗಳಿಗೆ ನೀರು ಆಗ್ತವೆ. ಅವ್ರ ತಲೆಯಲ್ಲಿ ಯೋಚನೆ ಮಾಡ್ತವೆ. ಅನಕ್ಷರಸ್ಥರು, ವಿದ್ಯಾವಂತರಲ್ಲ. ಏನ್ ಮಾಡ್ತಾರೆ, ಸರಿ ನಾನು ಇದು ಸಣ್ಣದೊಂದು ಕೊಳ ಕಟ್ಟಿದ್ದೀನಿ, ನಾನು ಯಾಕೆ ದೊಡ್ಡ ದೊಡ್ಡದಾಗಿ ಕಟ್ಟಬಾರ್ದು ಅಂತ ಯೋಚನೆ ಮಾಡಿ ಅವ್ರು ಏನ್ ಮಾಡ್ತಾರೆ, ತನ್ನ ಕುರಿಗಳನ್ನ ಮಾರಿ ಕುರಿಗಾಹಿಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವ್ರಿಗೆ ದುಡ್ಡು ಕೊಟ್ಟು, ಅವರು ಕುರಿ ಮೇಯ್ಸಕ್ ಬರೋವ್ರೆ, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಒಂದೊಂದು ಅಲ್ಲೊಂದು ಮಾಡೋಣ ಬನ್ರಿ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಸ್ತಾರೆ. ಈಗಲೂ ಇದಾರೆ ಕಲ್ಮನೆ ಕಾಮೇಗೌಡರು ಅಂತ ಹೇಳ್ಬಿಟ್ಟು, ಆಯ್ತಾ. ಕೆರೆಗಳನ್ನ ಕರ್ನಾಟಕಕ್ಕೆ ನೀಡಿರ್ತಕ್ಕಂಥ ಒಂದು 17 ಕೆರೆಗಳನ್ನ ಅವರು ಗುಡ್ಡಗಾಡು ಪ್ರದೇಶದಲ್ಲಿ ಕಟ್ತಾರೆ. ಅಂತ ಮಹಾನುಭಾವರು ಯಾರಾದ್ರೂ ಇದ್ದೀರಾ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ? ಕೆರೆಗಳ ಬಗ್ಗೆ ನಾನು ಯಾಕೆಂದ್ರೆ ಕೆರೆಗಳ ಬಗ್ಗೆ ನಮ್ಮ ರೈತರ ವರ್ಗದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇತಿಹಾಸ ದೊಡ್ಡದಿದೆ. ನೀರು ನೋಡಿ, ಭೂತಾಯಿ ಯಾವಾಗ್ಲೂ ದ ರಾ ಬೇಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ, ಕೊಡ್ತಕ್ಕಂತ ಕೈ ರೈತಂದು, ಬೇಡ್ತಕ್ಕಂತ ಕೈ ಇತರೆ ವರ್ಗದವ್ರದ್ದು. ಆ ರೈತನು ಕೈ ಯಾವತ್ತೂ ಬರಿದ್ ಮಾಡ್ಕೋಬೇಡಪ್ಪ. ನೀನು ಮಳೆ ಬಂದಾಗ ಅದನ್ನ ನೀರು ಸಂಗ್ರಹಣೆ ಮಾಡಿ ಬೆಳೆ ಬೆಳಿ. ನೀನು ಒಂದ್ ಕೆಲಸ ಮಾಡು, ಒಂದೊಂದು ಕಾಳನ್ನ ನನಗೆ ಹಾಕು. ಅಂದ್ರೆ ಭೂತಾಯಿ ಕೇಳ್ತಕ್ಕಂಥದ್ದು, ಒಂದೊಂದು ಕಾಳು ನನಗೆ ಹಾಕು, ನಿನಗೆ ತೆನೆ ರೂಪದಲ್ಲಿ ಸಾವಿರಾರು ಕಾಳು ನೀನು ಕೊಡ್ತೀನಿ ಅಂತೇಳಿ ದ ರಾ ಬೇಂದ್ರೆ ಅವರು ಹೇಳ್ತಾರೆ. ಬಿತ್ತು ಕಾಳು ಹನಿ ಹನಿಯಾಗಿ ಕೊಡ್ತಾಳೆ ಭೂತಾಯಿ ತೆನೆಯಾಗಿ ಅಂತೀನಿ. ಸೊ ಒಂದ್ ಕಾಳೆ ಹಾಕೋದು ನಾವು, ಆದ್ರೆ ಸಾವಿರಾರು ಕಾಳು ನಮ್ಗೆ ಬರುತ್ತೆ ಅಂತ ಬರಿಗೈಯನ್ನು ಮಾಡ್ಕೋಬೇಡ ಅಂತೇಳಿ ರೈತರಿಗೆ ಒಂದು ಕಿವಿ ಸಂದೇಶವನ್ನ ಕೊಡ್ತಾರೆ. ಕೆರೆಗಳನ್ನ ನಾರದ ಮುನಿಗಳು ಮಹಾಭಾರತದಲ್ಲಿ ಕೆರೆಗಳನ್ನು ಕಟ್ಸ್ಕೋಬೇಕಾದ್ರೆ ಅವ್ರು ಹೇಳ್ತಾರೆ, ನೀರನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನ ಬೇಸಾಯಕ್ಕೆ ಬಳಸ್ಕೊಳ್ಳಿ, ಆವಾಗ ಸಾವಿರಾರು ವರ್ಷಗಳ ಕಾಲ ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ 4ನೇ ಶತಮಾನದಲ್ಲಿ ನಮ್ಗೆ ಅರ್ಥಶಾಸ್ತ್ರದಲ್ಲಿ, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಕೆರೆಗಳು ಕಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಅದಾದ ನಂತರ 12ನೇ ಶತಮಾನದಲ್ಲಿ ಚಾಳುಕ್ಯರು, ಮತ್ತೆ 4ನೇ ಶತಮಾನದಲ್ಲಿ ನಮ್ಮ ಕದಂಬರು ಚಂದ್ರವಳ್ಳಿ ಕೆರೆ ಅಂತೇಳಿ ಚಿತ್ರದುರ್ಗದಲ್ಲಿ ಕಟ್ಸ್ತಾರೆ. 12ನೇ ಶತಮಾನದಲ್ಲಿ ಕೆರೆಗಳನ್ನ ಯಾವ ರೀತಿ ಜನಗಳನ್ನ ಕಟ್ಸ್ತಾರೆ ಅಂತಂದ್ರೆ, ಈ ಕೆರೆಗಳು ಕಟ್ಟಿರೋದನ್ನ ಯಾವ್ದೋ ಒಂದು ಕೆರೆ
ಹೆಸರು ಹೇಳಿದ್ರೆ ಆ ಕೆರೆ ಹೆಸರು ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಮುಂದೆ ನಿಂತು ಕಟ್ಸಿರ್ತಾರೆ. ರಾಜರು, ಮಹಾರಾಜರು, ಸಾಮಂತರು, ಊರಿನ ಜನಗಳು, ನಮ್ಮ ಲೋಕಲ್ ಅಧಿಕಾರಿಗಳು ಅವ್ರ ಕೆರೆಗಳನ್ನು ಕಟ್ಸ್ತಾರೆ. ಯಾವುದೇ ಕೆರೆ ಸ್ಟ್ರೈಟ್ ಆಗಿರೋದಿಲ್ಲ, ಕೆರೆ ವಕ್ರವಾಗೇ ಇರುತ್ತೆ. ಯಾಕೆಂತಂದ್ರೆ ನೀರಿನ ಪ್ರೆಷರ್ ಬಿದ್ದರೆ ಕೆರೆ ಕಟ್ಟೆ ಕಿತ್ತೋಗ್ಬಾರ್ದು ಅಂತೇಳಿ. ಈಗ ಕೆರೆಗಳೆಲ್ಲ ಒಣಗೋಗಿದ್ದಾವೆ, ಮಳೆ ಬಂದ್ರೆ ನೀರು ಸಂಗ್ರಹಣೆ ಆಗೋದಿಲ್ಲ, ರಾಜಕಾರಣಿಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ನಿಮ್ಗೆ ಒಂದು ಹತ್ರ ಇಡೀ ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಕೆರೆ ಅದು. 8 ಕಿಲೋಮೀಟರ್ ಉದ್ದ, 4.6 ಕಿಲೋಮೀಟರ್ ಅಗಲ ಇದೆ. ಅದ್ರ ಇತಿಹಾಸ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಒಂದು ಸ್ವರ್ಗವತಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ, ವಿಕ್ರಮ ರಾಜ ಅಂತ ಹೇಳ್ಬಿಟ್ಟು ಒಂದು ರಾಜ ಆಳ್ತಾ ಇರ್ತಾನೆ. ಅವನ ಮಗಳು ಯಾರೋ ಒಂದು ಕೇರಿ ಹುಡುಗನನ್ನ ಲವ್ ಮಾಡ್ತಾಳೆ, ಪ್ರೀತಿ ಮಾಡ್ತಾಳೆ. ಪ್ರೀತಿ ಮಾಡಿದಾಗ ಅವಳನ್ನ ಸೂಳೆ ಅಂತ ಹೇಳಿ ಜರಿದು ಆಚೆ ಕಳಿಸ್ಬಿಡ್ತಾರೆ ಮನೆಯಿಂದ ಹೊರಗಡೆಗೆ. ಅವಳೇನ್ ಮಾಡ್ತಾಳೆ, ಸಿದ್ದೇಶ್ವರ ಅನ್ನೋ ಹುಡುಗನ ಪ್ರೀತಿ ಮಾಡಿರ್ತಾಳೆ. ಸೊ ಆ ಸಿದ್ದೇಶ್ವರನ ಹುಡುಗನ ಜೊತೆ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡಾದ್ಮೇಲೆ ನನ್ನೆಲ್ಲ ಸೂಳೆ ಅಂತ ತಿಳಿತಾರೆ. ಆದ್ರೆ ಯಾರು ಏನಾರ ಅನ್ಕೊಳ್ಳಿ, ಆದ್ರೆ ನಾನು ಲೋಕ ಕಲ್ಯಾಣಕ್ಕಾಗಿ ಅಥವಾ ಒಳ್ಳೇದಕ್ಕಾಗಿ ಏನಾರ ಕೆಲಸ ಮಾಡ್ಬೇಕಲ್ಲ ಅಂತ ಹೇಳಿ ಅವಳು ಯೋಚನೆ ಮಾಡಿದಾಗ ಬರಗಾಲ ಬಂದಿರ್ತದೆ, ಜಾನುವಾರುಗಳು ಸಾಯ್ತಾ ಇರ್ತಾರೆ. ಅಂತ ಕಾಲದಲ್ಲಿ ಅವಳು ಒಂದು ತಗ್ಗಾದ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆರೆ ಅಂದ್ರೆ ಒಂದು ಕಟ್ಟೆಯನ್ನು ಕಟ್ಟಬೇಕು ಅಂತೇಳಿ ಹೋಗ್ತಾರೆ. ಸೊ ಆದ್ರೆ ಅಲ್ಲಿ ಒಂದು ಅಷ್ಟು ಜನ ಸೂಳೆಯರು ವಾಸವಾಗಿರ್ತಾರೆ ಆ ತಗ್ಗಾದ ಪ್ರದೇಶದಲ್ಲಿ. ಅವರನ್ನೆಲ್ಲ ಸ್ಥಳಾಂತರ ಮಾಡಕ್ಕೆ ಪ್ರೇರೇಪಿಸ್ತಾಳೆ. ಆದ್ರೆ ಅವರು ನಮ್ಮ ಹೆಸರು ಈ ಕೆರೆ, ನೀವು ಕಟ್ತಾ ಇರ್ತಕ್ಕಂಥ ಕೆರೆಗೆ ಏನೋ ಹೆಸರಿಟ್ರೆ ಮಾತ್ರ ನಾವು ಈ ಜಾಗನ ಬಿಟ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅವರು ಆಯ್ತು ಅಂತೇಳಿ ಅವರು ಆಯ್ತು ನಿಮ್ಮ ಹೆಸರು ಹೇಳ್ತೀವಿ ಅಂತೇಳಿ ಒಬ್ಬರ ಹೆಸರು ಇರಕ್ಕಾಗಲ್ವಲ್ಲ, ಅದಕ್ಕೆ ಸೂಳೆಕೆರೆ ಅಂತೇಳಿ ಬರುತ್ತೆ. ಆ ಕಟ್ಟೆನ ತನ್ನ ಒಡವೆಗಳನ್ನೆಲ್ಲ ಮಾರಿ ದೊಡ್ಡ ಕಟ್ಟೆ 8 ಕಿಲೋಮೀಟರ್ ಉದ್ದ, 4.6 ಕಿಲೋಮೀಟರ್ ಅಗಲದ ಒಂದು ದೊಡ್ಡ ಕೆರೆಯನ್ನು ಕಟ್ಸ್ತಾಳೆ. ಮಳೆ ಬರುತ್ತೆ, ಕೆರೆ ತುಂಬುತ್ತೆ. ನನ್ನ ಜನ್ಮ ಸಾರ್ಥಕ ಆಯ್ತು ಅಂತೇಳಿ ಆ ಕೆರೆಯಲ್ಲೇ ಬಿದ್ದು ಸತ್ತೋಗ್ತಾರೆ. ಕಲ್ಲನಿಕೇರಿಯ ಮಲ್ಲನಗೌಡನ ಭಗೀರಥೆಯನ್ನ ಕಥೆ ಕೇಳಿದಿರಿ. ಆದ್ರೆ ಶಾಂತಲಾದೇವಿ ಕಥೆನೂ ಇದು. ಅವಳು ಕೂಡ ಕೆರೆಗೆ ಹಾರವಾಗ್ಬಿಡ್ತಾಳೆ, ಸತ್ತೋಗ್ತಾಳೆ. ಅದಾದ್ಮೇಲೆ ಸಿದ್ದೇಶ್ವರ ಅವಳ ಗಂಡ ನಾನಿನ್ನೇನಕ್ಕೆ ಬದುಕಿರೋದು ಅಂತ ಅವನು ಬೆಟ್ಟದ ಮೇಲೆ ಬಿದ್ದು ಸತ್ತೋಗ್ತಾರೆ. ಸೊ ಅದನ್ನ ಇವತ್ತಿಗೂ ಆ ಶಾಂತಸಾಗರ್ ಕೆರೆ ಅಂತೇಳಿ ಅಥವಾ ಶಾಂತಲಾದೇವಿ ಕೆರೆ ಅಥವಾ ಶಾಂತಸಾಗರ್ ಕೆರೆ ಅಥವಾ ಸೂಳೆ ಕೆರೆ ಅಂತೇಳಿ ಕರೀತಾರೆ. ಅಷ್ಟು ದೊಡ್ಡ ಕೆರೆ, 60 ಹಳ್ಳಿಗಳಿಗೆ ಸುಮಾರು 2861 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು 4661 ಎಕರೆ ಪ್ರದೇಶಕ್ಕೆ ನೀರು ಕೊಡ್ತಾ ಇದೆ ಅಂತಂದ್ರೆ ಅದು ಶಾಂತಸಾಗರ್ ಕೆರೆ. ಈ ರೀತಿ ಕೆರೆಗಳನ್ನು ಕಟ್ಟಿಸಿರ್ತಕ್ಕಂಥ ಮಹಾನ್ ಭಾವರು, ಕಟ್ಟಿರ್ತಕ್ಕಂಥವ್ರು ಒಡ್ರು, ಉಪ್ಪಾರರು, ಇವರೆಲ್ಲ ಕೆರೆಗಳನ್ನು ಕಟ್ಟಿಸಿರ್ತಕ್ಕಂಥದ್ದು. ಯಾರೇ ಒಬ್ಬ ದೊಡ್ಡ ಮನುಷ್ಯ ದುಡ್ಡಿರ್ತಕ್ಕಂಥವ್ನ ಕೆರೆ ಕಟ್ಟಿ 3ನೇ ಒಂದು ಭಾಗ ಅವನು ಆ ಕೆರೆ ಕಾಣೆ ಏನಿರ್ತದೋ ಅವ್ನು 3ನೇ ಒಂದು ಭಾಗ ಇದು ಕಟ್ಸ್ಕೊಡ್ತಾ ಇದ್ರು. ನಾನು ದಯವಿಟ್ಟು ತಮ್ಮ ರೈತ ವರ್ಗದಲ್ಲಿ ಕೇಳ್ಕೊಳ್ಳೋದು ಒಂದೇ, ಭೂಮಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಯಿಲ್ ಕಾರ್ಬನ್ ಅಂತ ಏನಂತಾರೋ ಆ ಸಾಯಿಲ್ ಕಾರ್ಬನ್ ಕನಿಷ್ಠ 2% ಇರಬೇಕು ಭೂಮಿಯಲ್ಲಿ. ಆವಾಗಲೇ ನಮ್ಗೆ ಬೇಸಾಯ ಮಾಡೋದಕ್ಕೆ ಯೋಗ್ಯ ಆಗ್ತದೆ. ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಮಣ್ಣನ್ನೆಲ್ಲ ಹಾಳು ಮಾಡ್ಬಿಟ್ಟಿದೀವಿ. ಆ ಮಣ್ಣನ್ನ ನಾವು ಸರಿಮಾಡಬೇಕು ಅಂತಂದ್ರೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪ್ಯಾಸಿಲೋಮೈಸಿಸ್, ಅಜೋಬ್ಯಾಕ್ಟರ್, ಅಜೋಸ್ಪೈರಿಲಮ್ ಅಂತೇಳಿ ಏನು ನಮ್ಮ ಜೀವಾಣುಗಳಿದಾವೆ ಅದನ್ನು ಭೂಮಿಯಲ್ಲಿ ಫಲವತ್ತತೆ ನಾವು ಉಂಟು ಮಾಡ್ಲಿಕ್ಕೆ ನಾವು ಬೇವಿನ ಹಿಂಡಿನ, ತಿಪ್ಪೆ ಗೊಬ್ಬರವನ್ನು ಜಾಸ್ತಿ ಬಳಸಿದಾಗ ನಮ್ಮ ಭೂಮಿ ನಮ್ಗೆ ಉಳ್ಕೊಳತ್ತೆ. ಇಲ್ಲ ಅಂತಂದ್ರೆ ನಾವು ಅಧೋಗತಿಗೆ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಅದಕ್ಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ, ಮೌನತೋ ಕಲಹಂ ನಾಸ್ತಿ, ನಾಸ್ತಿ ಜಾಗೃತೋ ಭಯಂ ಅಂತ ಹೇಳ್ತಾರೆ ಮಹಾನ್ ಭಾವರು. ಅಂದ್ರೆ ಕೃಷಿಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ರೈತ ಮಾತ್ರ. ಆ ರೈತರಿಗೆ ಮಾತ್ರನೇ ಈ ಒಂದು ಎಷ್ಟು ಸರ್ಕಾರಗಳು ಏನೇ ಬಂದ್ರು ಆ ರೈತರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ಮ ದೇಶವನ್ನ ಚೆನ್ನಾಗಿ ನೋಡ್ಕೊಂಡಂಗೆ ಆಗುತ್ತೆ. ಬಿಟ್ರೆ ರೈತರನ್ನ ಕಡೆಗಣಿಸಿದ್ರೆ ಖಂಡಿತ ಯಾವುದೇ ಸರ್ಕಾರ ಉಳಿಯೋದಿಲ್ಲ, ಯಾವುದೇ ಜಾನುವಾರುಗಳು ಉಳಿಯೋದಿಲ್ಲ, ಈ ಭೂಮಿ ಮೇಲೆ ಯಾವುದೇ ಒಂದು ಜೀವಿ ಕೂಡ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀರು ಮತ್ತೆ ಮಣ್ಣು ಎರಡನ್ನು ಕಾಪಾಡ್ಕೊಂಡಿದ್ರೆ ಶುದ್ಧವಾದ ಗಾಳಿ ಬರುತ್ತೆ. ಸೊ ನಾವು ಬೆಳೀತಾ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯಲ್ಲಿ ನಾವು ಏನೇ ಟೆಕ್ನಾಲಜಿ ಮಾಡಿದ್ರು ರೈತ ಭೂಮಿಯಿಂದನೇ ಅನ್ನ ತೆಗಿಬೇಕು, ಎಲ್ಲರಿಗೂ ಹಂಚಬೇಕು. ಸೊ ನಾನು ಜಾಸ್ತಿ ಹೇಳೋದಕ್ಕಿಂತ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ತಾವು ಯಾರು ರೈತ ವರ್ಗ ನಾವೆಲ್ಲ ಇದೀವೋ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಿಮ್ಮ ನಿಜವಾದ ಆಸ್ತಿ ಏನಾದ್ರೂ ಇದೆಯಾ ಅಂತಂದ್ರೆ ಮಣ್ಣಲ್ಲ. ನಿಜವಾದ ಆಸ್ತಿ ಏನಾದ್ರೆ ನಿಮ್ಮ ಕಾಯ ಅಥವಾ ನಿಮ್ಮ ದೇಹ ಅಥವಾ ನಿಮ್ಮ ಇದು ಮೈ. ಇದನ್ನ ನೀವು ಸುಸ್ಥಿರವಾಗಿ ಇಟ್ಕೊಂಡ್ರೆ ಸಮಾಜದಲ್ಲಿ ನೋಡ್ರಿ, ನಿಮ್ಮ ದೇಹ ನಿಮ್ಗೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನೀವು ಎಷ್ಟೇ ಸಂಪತ್ತು ಹಣ ಐಶ್ವರ್ಯ ಇದ್ರೂ ಸಹ
ಎಷ್ಟೇ ಡಾಕ್ಟರ್ಗಳು ನಿಮ್ಮ ಮುಂದೆ ಸುತ್ತು ಇದ್ರೂ ಸಹ ಯಾವುದು ಉಳಿಸೋದಿಲ್ಲ. ನಿಮ್ಮ ದೇಹ ನಿಮಗೆ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡದ ಕಾಲಕ್ಕೆ ಎಷ್ಟೇ ಡಾಕ್ಟರ್ಗಳು ಎಷ್ಟೇ ಸಂಪತ್ತಿದ್ರು ಉಳಿಯೋದಿಲ್ಲ. ಅದಕ್ಕೆ ప్రాణమెవ్వరిసొమ్ము పోనీక బిగపట్ట ధనమెవ్వరిసొమ్ము దాచిపెట్ట దేవుడు ఎవరి ಸೊಮ್ಮು ಧರಣಿಂಡೆಯುಂಡರ ನಾದ ಬ್ರಹ್ಮಾನಂದ ನಾರಾಯಣ ಅಂತ ಹೇಳುತ್ತಾರೆ. ಕೈವಾರ ತಾತನವರು ಹೇಳ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಆಸ್ತಿ ನಿಮ್ಮ ದೇಹ, ಇದನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಯಾರು ನೀವು ಸತ್ತ ಮೇಲೆ ಗುಂಡಿವರೆಗೂ ಬರ್ತಾರೆ ಅಷ್ಟೇ, ಗುಂಡಿ ಒಳಗಡೆ ಅಂತೂ ಬರೋಕ್ ಸಾಧ್ಯನೇ ಇಲ್ಲ. ನಿಮ್ಮ ಜೊತೆಯಲ್ಲಿರೋರಾಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಮಕ್ಕಳು ನೋಡ್ತಕ್ಕಂಥದ್ದು ಬರೀ ಆಸ್ತಿ. ಆಮೇಲೆ ಇನ್ನೊಂದು ನಾನು ತಮ್ಮೆಲ್ರಿಗೂ ಹೇಳ್ಬೇಕಾಗಿರೋದು, ಆಸ್ತಿನ ದಯವಿಟ್ಟು ಈಗಲೇ ಮಕ್ಕಳ ಹೆಸರಿಗೆ ಮಾಡಬೇಡ್ರಿ. ಆಸ್ತಿನ ನಿಮ್ಮ ಹೆಸರಲ್ಲೇ ಇಟ್ಕೊಡ್ರಿ. ಸಾಯೋವರೆಗೂ ನಿಮ್ಮ ಹೆಸರಲ್ಲೇ ಇರ್ಲಿ, ನಿಮ್ಮ ಗೌರವದಿಂದ ನೋಡ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನೀವು ಆಸ್ತಿಗಳನ್ನ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸ್ತಿ ಮಕ್ಕಳ ಪಾಲನೆ ಮಾಡಿದ್ರೆ ಅಂತಂದ್ರೆ ಖಂಡಿತ ನಿಮ್ಮ ಮಕ್ಕಳ ಮುಂದೆ ನೋಡೋದಿಲ್ಲ. ಯಾರೋ 100ಕ್ಕೆ ಅಷ್ಟೇ ನೋಡೋದು. ಆಸ್ತಿ ಮಾತ್ರ ನಿಮ್ಮ ಹೆಸರಲ್ಲೇ ಇರ್ಬೇಕು. ಎಷ್ಟೇ ಪೈಕಿ ವಿಶ್ವಾಸ ನೀವು ಹೋದ ನಂತರ ನಿಮ್ಮ ಮಕ್ಕಳಿಗೆ ಇರ್ತದೆ. ಸೊ ನೀವು ಅಕಸ್ಮಾತ್ ಹೋದ್ರೆ ಅದು ತನ್ನ ನಿಮ್ಮ ಹೆಂಡತಿಗೆ ಹೋಗ್ಬೇಕು, ನಿಮ್ಮ ಹೆಂಡತಿಯಿಂದ ಮಕ್ಕಳಿಗೆ ಹೋಗ್ಲಿ. ಮಕ್ಕಳ ನಿಮ್ಮ ಹತ್ರ ಗಂಟು ಅಥವಾ ಆಸ್ತಿ ಏನಾರ ಇದ್ರೆ ಮಾತ್ರ ಮಕ್ಕಳು ಚೆನ್ನಾಗಿ ನೋಡ್ತಾರೆ ನಿಮ್ಮನ್ನ. ಇಲ್ಲಾಂದ್ರೆ ಕಡೆಗಾಲದಲ್ಲಿ ಖಂಡಿತ ನಿಮ್ಮನ್ನು. ಸೊ ಇದಂತೂ ಯಾಕಂದ್ರೆ ನಾನು ಸುಮಾರು ಉದಾಹರಣೆಗಳನ್ನ ನೋಡ್ತಾ ಇದ್ದೀನಿ. ಆಸ್ತಿ ಮಾತ್ರ ನಿಮ್ಮ ಹೆಸರಲ್ಲೇ ಇರ್ಲಿ. ಸೊ ಅಂತ ಹೇಳ್ತಾ ನಗ್ನಗ್ತಾ ಇರಿ. ಜೀವನ ಅನ್ನೋದು ಕಡಿಮೆ ಅಲ್ಲ, ಜೀವನ ಅನ್ನೋದು ತುಂಬಾ ಜಾಸ್ತಿ ಇದೆ. ಧರ್ಮ ನಗಿಸುವುದು ಪರಧರ್ಮ, ನಗುವು ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುತ್ತ ನಗಿಸಿ ಬದುಕುತ್ತ ಬಾಳುವ ವರವ, ಈಗ ನೀನು ಬೇಡಿಕೊಳ್ಳ ಮಂಕುತಿಮ್ಮ ಅಂತ ಹೇಳ್ತಾ ರೈತ ವರ್ಗಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಗೌರವ ಸೂಚನೆ ನೀಡಬೇಕಾಗಿ ತಮ್ಮನ್ನು ಕೋರಲಾಗಿದೆ. ఎనికి ఇంకొక తీసుకుంటాను వస్తాను